We'll continue the concept. Okay. ನಾವೇನಂತ ನೋಡಿದ್ವಿ ಈಗ nomenclature ಅನ್ನ ನೋಡ್ತಾ ಹೋದ್ವಿ. So here next one, a biologist established that the scientific name to living organism accepted by all over the world, okay, based on the principle and idea are provided by. ಅಂದ್ರೆ ಈಗ nomenclature ಅನ್ನ ರೆಡಿ ಅಂತ ಮಾಡಿದ್ರು. ಓಕೆ, nomenclature ಅಂತ ಒಂದು ಥೀಮ್ ಅನ್ನ ಹಾಕೊಟ್ರು. ಓಕೆ, ಆಫ್ಟರ್ ದಟ್ ಏನ್ ಮಾಡಿದ್ರು, ಸೈಂಟಿಸ್ಟ್ ಎಸ್ಟಾಬ್ಲಿಷ್ಮೆಂಟ್ ಅನ್ನು ಮಾಡಿದ್ರು. ಓಕೆ, ಎಲ್ಲಾ ಡಿಫರೆಂಟ್ ಸೈಂಟಿಸ್ಟ್ ಎಲ್ಲ ಕೂಡ್ಬಿಟ್ಟು ಏನ್ ಮಾಡಿದ್ರು, ಓಕೆ, ಸೈಂಟಿಫಿಕ್ ನೇಮಿಂಗ್ ಆಫ್ ದ ಲಿವಿಂಗ್ ಆರ್ಗನಿಸಮ್ ಅನ್ನ ಕೊಡ್ತೇವೆ. ಬಟ್ ದೇರ್ ಆರ್ ಸಮ್ ಮೇನ್ಲಿ ಪ್ರಿನ್ಸಿಪಲ್ಸ್ ಅಂಡ್ ದ ಐಡಿಯಾಸ್. ಓಕೆ, ಪ್ರಿನ್ಸಿಪಲ್ಸ್ ಅಂಡ್ ದ ಐಡಿಯಾಸ್ ಆರ್ ಮೇನ್ಲಿ ಪ್ರೊವೈಡೆಡ್ ಬೈ ಸಮ್ ಬ್ರಾಂಚಸ್ ಇಂದ ಕೊಡ್ತಾ ಹೋಗ್ಬೇಕಂತ ಇದೆ. ಯಾವ್ದಂತ ಹೇಳಿ, ಓಕೆ, ಫಸ್ಟ್ ಒನ್ ವಿ ಹ್ಯಾವ್ ICBN, International Code for Botanical Nomenclature. International Code for Botanical Nomenclature ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ಇದೆ ICZN ಅಂತ ಹೇಳ್ತೇವೆ, International Code for Zoological Nomenclature. Okay, International Code for Zoological Nomenclature ಅಂತ ಹೇಳ್ತೇವೆ. ನೆಕ್ಸ್ಟ್ ಒನ್ ICNB, International Code for Nomenclature of Bacteria. Okay, International Code for Nomenclature of Bacteria. Next one ICNCB, International Code for Nomenclature of Cultivated Plants. ಈ ರೀತಿ ಏನ್ ಮಾಡಿದ್ರು, ಡಿಫರೆಂಟ್ ಬ್ರಾಂಚಸ್ ಅನ್ನ ಮಾಡ್ತಾರೆ. ಓಕೆ, ಮೀನ್ಸ್ ಬ್ರಾಂಚಸ್ ಇನ್ ದ ಸೆನ್ಸ್ ಡಿವಿಷನ್ ಅನ್ನ ಮಾಡ್ತಾರೆ ಅಂತ ಹೇಳ್ತೀವಿ. ಓಕೆ, ಬೈ ದಿಸ್ ವಿ ಗೆಟ್ ದ ಪ್ರಿನ್ಸಿಪಲ್ ಅಂಡ್ ಐಡಿಯಾಸ್. ಓಕೆ, ಬೈ ದಿಸ್ ಏನಾಗುತ್ತೆ, ನಾವು ಒಂದು ಪ್ರಿನ್ಸಿಪಲ್ ಅಂಡ್ ಐಡಿಯಾಸ್ ಸಿಗ್ತಾ ಹೋಗುತ್ತೆ. ಓಕೆ, ಮೇನ್ಲಿ ICBN, ICZN, ICNB, ICNCB. ಓಕೆ, ಸೊ ದೀಸ್ ಆರ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ನಮಗೆ ಬಹಳ ಸಲ ಕೇಳಿರೋದಂದ್ರೆ ಇವು ಮೂರು ಬಹಳ ಟೈಮ್ ಬಂದಿದೆ. ಓಕೆ, ಎಲ್ಲಾನು ದಿಸ್ ವಿಲ್ ಗಿವ್ ಎಕ್ಸ್ಟ್ರಾ ನಾಲೆಜ್ ಅಂತ ಹೇಳ್ತೀನಿ. ಓಕೆ, ಯೂಸ್ಫುಲ್ ಕಂಟೆಂಟ್ ಅಂತ ಹೇಳ್ತೀವಿ. ಓಕೆ, ಸೊ ICBN, ICZN, ICNB ಅಂತ ಹೇಳ್ತೀವಿ. ಸೊ ಬೈ ದಿಸ್ ವಿ ಗೆಟ್ ದ ಪ್ರಿನ್ಸಿಪಲ್ ಅಂಡ್ ಐಡಿಯಾಸ್ ಹೌ ಟು nomenclate. ಓಕೆ, ಹೌ ಟು nomenclature ನ ಯಾವ ರೀತಿ ಮಾಡಬೇಕು, ಓಕೆ, ಯಾವ ಬೇಸಿಸ್ ಅಲ್ಲಿ ಬರಬೇಕು, ಅಂದ್ರೆ ಇದು ಪ್ಲಾಂಟ್ ಸ್ಪೀಸೀಸ್ ಅಲ್ಲಿ ಬರುತ್ತಾ, ಅನಿಮಲ್ ಸ್ಪೀಸೀಸ್ ಅಲ್ಲಿ. ಈಗ ಯಾವುದೇ ಒಂದು ನಮ್ಗೆ ನ್ಯೂ ಇನ್ವೆಂಟೆಡ್ ಪ್ಲಾಂಟ್ ಸಿಕ್ತು, ಹೊಸದಾಗಿ ಒಂದು ಪ್ಲಾಂಟ್ ಸಿಕ್ಕಿದೆ. ಓಕೆ, ಸೊ ವಿ ಗೆಟ್ ದ ಮೇನ್ಲಿ ಪ್ರಿನ್ಸಿಪಲ್ ಅಂಡ್ ಐಡಿಯಾಸ್ ಬೈ ದ ಇಂಟರ್ನ್ಯಾಷನಲ್ ಕೋಡ್ ಫಾರ್ ದ ಬೊಟಾನಿಕಲ್ nomenclature ಇಂದ ಆಗುತ್ತೆ. ಅದೇ ಏನಾದ್ರು ನಮಗೆ ಕಂಪ್ಲೀಟ್ಲಿ if it is about the animal, okay, so we have your international code for the zoological nomenclature, means through this, okay, we get the naming. Okay, ಇದರಿಂದ ಏನಾಗುತ್ತೆ, ನಮಗೆ ಒಂದು ನೇಮಿಂಗ್ ಅನ್ನ ಎಸ್ಟಾಬ್ಲಿಷ್ ಅನ್ನ ನಾವು ಮಾಡ್ತಾ ಹೋಗಬಹುದು ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಕಮ್ ಟು ಇದು nomenclature. Okay, means sorry, binomial nomenclature ಅಂತ ಹೇಳ್ತೀವಿ. Okay, binomial nomenclature mainly given by the, okay, Carolus Linnaeus. Okay, so here ಬಯೋನೋಮಿಯಲ್ ಅಂತ ಹೇಳ್ತೀವಿ. ನಾಮಿಯಲ್ ಅಂದ್ರೆ ನೇಮಿಂಗ್ ಅಂತ ನಮಗೆ ಗೊತ್ತಾಗಿದೆ. ಓಕೆ, ಬಯೋ, ಓಕೆ, ಬಯೋನೋಮಿಯಲ್. ಓಕೆ, ಸಾರಿ, ಬೈನೋಮಿಯಲ್ ಅಂತ ಹೇಳ್ತೀವಿ. ಓಕೆ, ಸೊ ಬೈನೋಮಿಯಲ್ nomenclature ಮೀನ್ಸ್, ಓಕೆ, ಟೂ ನೇಮಿಂಗ್ ಸಿಸ್ಟಮ್ಸ್ ಅಂತ ಹೇಳ್ತೀವಿ. ಟೂ ನೇಮಿಂಗ್ ಸಿಸ್ಟಮ್ಸ್. ಏನೇನು ನೇಮ್ಸ್ ಇರಬೇಕು ಇಲ್ಲಿ, ಟೂ ನೇಮ್ ಅಂತ ಕೂಡ ಏನೇನು ನೇಮ್ ಇರಬೇಕು. ಓಕೆ, ಫಸ್ಟ್ ಒನ್ ಇಸ್ ದ ಜೀನಸ್ ನೇಮ್, second one is the species name. Okay, genus name and the species name, this is very very important. Okay, it includes the two names. First one is the genus name, second one is the species name. Okay, so binomial nomenclature means scientific method of naming an organism, scientific method of naming an organism by two names. First name is known as the genus name and second name is mainly considered as a species name. Second name is mainly considered as a species name. Okay, ಈಗ binomial nomenclature ಅಂತ ಆಯ್ತು. ಓಕೆ, ಈ nomenclature ಅನ್ನು ಡೈರೆಕ್ಟ್ಲಿ ಯಾರಾದರೂ ಬರೀಬಹುದು. ಓಕೆ, ಸೊ ಇಟ್ ಮೇನ್ಲಿ ಹ್ಯಾವ್ ಸಮ್ ರೂಲ್ಸ್. ಕೆಲವೊಂದು ರೂಲ್ಸ್ ಅನ್ನ ಏನ್ ಮಾಡಿದ್ರು, ರೂಲ್ಸ್ ಅನ್ನ ಫಾಲೋ ಮಾಡಿನೇ ಬರಬೇಕು. ಯಾಕಂದ್ರೆ ಎಲ್ಲಾನು ಬರ್ಲಿಕ್ಕೆ ಹೋದ್ರೆ ಏನಾಗುತ್ತೆ, ಇಲ್ಲಿ ಕಂಪ್ಲೀಟ್ಲಿ ಒಂದು ಸಿಸ್ಟಮೆಟಿಕ್ ಉಳಿಯಂಗಿಲ್ಲ, ಒಂದು ಕರೆಕ್ಟ್ ಸಿಸ್ಟಮ್ ಉಳಿಯಂಗಿಲ್ಲ. ದಟ್ಸ್ ವೈ ಒಂದು ರೂಲ್ಸ್ ಅನ್ನ ಕ್ರಿಯೇಟ್ ಮಾಡಿದ್ರು. ಓಕೆ, ಸೊ ಫಾರ್ ದ ಮೇನ್ಲಿ ಒಂದು ಬಯೋನಾಮಿಯಲ್ nomenclature ಗೆ ಒಂದು ರೂಲ್ಸ್ ಅನ್ನ ರೆಡಿ ಮಾಡಿದ್ರು. ಓಕೆ, ಏನ್ ಹೇಳುತ್ತೆ ರೂಲ್ಸ್ ಏನಿದೆ ನೋಡ್ಕೊಂಡು ಬರೋದು. ಓಕೆ, ಫಸ್ಟ್ ರೂಲ್, scientific name should contain two names such as the genus name and the species name. ಇದಂತೂ ನಮಗೆ ಗೊತ್ತಿದೆ. ಓಕೆ, so scientific name should contain two names. First name is the genus name ಅಂತ ಹೇಳ್ತೀವಿ, second name is the species name ಅಂತ ಹೇಳ್ತೀವಿ. ಓಕೆ, so second rule, first one ಅಂತ ಗೊತ್ತಾಯ್ತು ನಮಗೆ. second one, okay, first letter of a genus should written in capital letter. Okay, and other letters means next one, okay, letter should be in a small letter. Okay, first letter ಯಾವತ್ತೂ ಒಂದು ಕ್ಯಾಪಿಟಲ್ ಫಾರ್ಮ್ ಅಲ್ಲಿ ಇರಬೇಕು, ಕ್ಯಾಪಿಟಲ್ ಲೆಟರ್ ಆಗಬೇಕು. and second letter, okay, next one letters ಏನಿರ್ತಾವೆ they should be in a small letter ಅಂತ ಹೇಳ್ತೀವಿ. Okay, they should be in a small letter. Okay, ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದೆ, ನಾನು ಎಕ್ಸಾಂಪಲ್ ಅನ್ನು ಬರೆದಿದ್ದೇನೆ. Okay, ಮ್ಯಾಂಗಿಫೆರಾ ಇಂಡಿಕಾ ಅಂತ ಹೇಳ್ತೀವಿ, means mango.
Okay, mango scientific name Mangifera indica. Okay, so first rules ನೋಡ್ಕೊಂಡ್ಬಿಡ್ರಿ. ಫಸ್ಟ್ ರೂಲ್ಸ್ ಏನಾಯ್ತು, we have the genus name and the species name. ಫಸ್ಟ್ ರೂಲ್ ಕಂಪ್ಲೀಟ್ ಆಯ್ತು. ಸೆಕೆಂಡ್ ರೂಲ್ ಏನ್ ಹೇಳುತ್ತೆ, ಸೆಕೆಂಡ್ ರೂಲ್ ಫಸ್ಟ್ ಲೆಟರ್ ಆಫ್ ಅ genus should written in a capital letter. Okay, capital letter ಅಲ್ಲಿ ಇದು ಯಾವತ್ತು ಏನಾಗಬೇಕು, ಇಲ್ಲಿ here we have meaning ಒಂದು ಕ್ಯಾಪಿಟಲ್ ಫಾರ್ಮ್ ಅಲ್ಲಿ ಆಯ್ತು ಅಂತ ಹೇಳ್ತಾರೆ. Okay, ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರಬೇಕು. Okay, so this one is the capital letter and second letter mainly small. ಸರ್ ಅದು ಮತ್ತೆ ಲೇನ್ ಅಂತ ಬರ್ತದೆ, ಅದನ್ನ ನೆಕ್ಸ್ಟ್ ಡಿಸ್ಕ್ರೈಬ್ ಮಾಡ್ತೇನೆ. ಓಕೆ, ಸೊ ಹಿಯರ್ ವಿ ಹಾವ್ ದ ಫಸ್ಟ್ ಲೆಟರ್ ಇಸ್ ದ ಕ್ಯಾಪಿಟಲ್ ಒನ್, ಸೆಕೆಂಡ್ ಒನ್ ಇಸ್ ದ ಸ್ಮಾಲ್ ಒನ್. ಸೊ ಥರ್ಡ್ ರೂಲ್, scientific name should written in italics, otherwise they should underline separately. Okay, they should underline separately. ಒಂದು ಸೈಂಟಿಫಿಕ್ ನೇಮ್ ಅನ್ನ ಇಟಾಲಿಕ್ಸ್ ಅಲ್ಲಿ ಬರೀಬೇಕು. ಈ ಇಟಾಲಿಕ್ಸ್ ಅಲ್ಲಿ ಬರ್ದಿಲ್ಲಪ್ಪ ಅಂದ್ರೆ ಅವಾಗ ಏನ್ ಮಾಡ್ಬೇಕು, ವಿ ಶುಡ್ ಸಪರೇಟ್ಲಿ ಅಂಡರ್ಲೈನ್ ಆಗಬೇಕು. ಓಕೆ, ಅದನ್ನ ಏನಾಗಬೇಕು, ಸಪರೇಟ್ಲಿ ಅಂಡರ್ಲೈನ್. ಈಗ ನಾವು ನೋಟ್ಸ್ ಅಲ್ಲದು ಬರೀತೇವೆ, ನೋಟ್ಸ್ ಅಲ್ಲದು ಬರೀಬೇಕಾದ್ರೆ ಓಕೆ, ಅವಾಗ ಏನ್ ಮಾಡ್ಬೇಕು, ಇಫ್ ಯು ಆರ್ ನಾಟ್ ರೈಟಿಂಗ್ ಇಟಾಲಿಕ್ಸ್ ಫಾರ್ಮ್ ಅಲ್ಲಿ ಇಲ್ಲ ಅಂದ್ಕೊಳ್ಳಿ, ಯು ಶುಡ್ ಅಂಡರ್ಲೈನ್. ಓಕೆ, ಜೀನಸ್ ಗೆ ಸಪರೇಟ್ ಅಂಡರ್ಲೈನ್, ಸ್ಪೀಸೀಸ್ ಗೆ ಒಂದು ಕಂಪ್ಲೀಟ್ ಅಂಡರ್ಲೈನ್ ಹಾಕಿದ್ರು ಕೂಡ ರಾಂಗ್ ಆಗುತ್ತೆ. ಹೌದಾ, ಸೊ ಜೀನಸ್ ಗೆ ಒಂದು ಅಂಡರ್ಲೈನ್ ಸಪರೇಟ್ ಮಾಡ್ತೀವಿ ಅಂಡ್ ಸ್ಪೀಸೀಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕಮ್ ಟು ದ fourth one, scientific name should be in Latin language written in italic. Okay, you correct mention ಮಾಡಿ. Scientific name should be in a Latin language. Language ಯಾವುದಿದೆ, ಲ್ಯಾಟಿನ್ ಅದ. ಹೌದಾ, and written in a, okay, written in mainly written in a italics ಅಂತ ಹೇಳ್ತೀವಿ. That's why you know name ಅನ್ನ ನೋಡಿ. ಓಕೆ, ಹ್ಯೂಮನ್ಸ್ ಇದು ಹೋಮೋ ಸೇಪಿಯನ್ ಅಂತ ಹೇಳ್ತೀವಿ, ಪ್ಯಾಂಥೆರಾ ಟೈಗ್ರಿಸ್, ಪ್ಯಾಂಥೆರಾ ಲಿಯೋ, ಮ್ಯಾಂಗಿಫೆರಾ ಇಂಡಿಕಾ, ಇವೆಲ್ಲ ನಮಗೆ ಟರ್ಮ್ ಫಸ್ಟ್ ಟೈಮ್ ಕೇಳಿದಿರ್ತೀವಿ ನಾವು. ಓಕೆ, ದೀಸ್ ಆಲ್ ಆರ್ ಮೇಡ್ ಇನ್ ಲ್ಯಾಟಿನ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಇವೇನ್ರಿ ಇವು ಲ್ಯಾಟಿನ್ ಲ್ಯಾಂಗ್ವೇಜ್. ಓಕೆ, ಲ್ಯಾಟಿನ್ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ ಅಂಡ್ ರಿಟರ್ನ್ ಇನ್, ಬರಿಬೇಕಾದ್ರೆ ಹೆಂಗ್ ಬರ್ಬೇಕು ನಾವು, ಇಟಾಲಿಕ್ಸ್ ಅಲ್ಲಿ ಬರಬೇಕು. ಓಕೆ, ಲಾಸ್ಟ್ ರೂಲ್. ಸೊ ಫಿಫ್ತ್ ಒನ್ ವಿ ಹ್ಯಾವ್ ಹಿಯರ್, ನೇಮ್ ಆಫ್ ಸೈಂಟಿಸ್ಟ್ should be written in abbreviations. Okay, for example, okay, name of the scientist should be written in a abbreviation ಅಂತ ಹೇಳ್ತೀವಿ. ಈಗ ಮ್ಯಾಂಗಿಫೆರಾ ಇಂಡಿಕಾ, ಮ್ಯಾಂಗೋ ಅಂತ ಹೇಳ್ತೀವಿ, ಮ್ಯಾಂಗಿಫೆರಾ ಇಂಡಿಕಾ. ಓಕೆ, ಇದನ್ನ ಒಬ್ರು ಸೈಂಟಿಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಇದ್ರ ಬಗ್ಗೆ ಇನ್ವೆನ್ಷನ್ಸ್ ಆಗಿರ್ಬೋದು, ಇದ್ರ ಬಗ್ಗೆ ಸ್ಟಡೀಸ್ ಆಗಿ ಮಾಡಿದ್ರು. ಓಕೆ, ಲಿನೆಸ್ ಅವರು ಮಾಡಿದ್ರು. ದಟ್ಸ್ ವೈ ಅದೇನ್ ಮಾಡಿದ್ರು, ಅಬ್ರಿವೇಷನ್ ಅನ್ನ ಹಾಕಿದ್ರು. ಅವರು ನೇಮಿಂಗ್ ಒಂದು ಅಬ್ರಿವೇಷನ್ ಲಿನ್ ಅಂತ ಹೇಳಿ. ಓಕೆ, ಅಬ್ರಿವೇಷನ್ಸ್. ಓಕೆ, ಜಸ್ಟ್ ಒಂದು ಇನಿಷಿಯಲ್ಸ್ ಆಗ್ತದೆ ಅಂತ ಹೇಳ್ತೀವಿ. ಓಕೆ, ಅಬ್ರಿವೇಷನ್ ಅನ್ನ ಹಾಕಿದ್ವಿ ನಾವು. ಸೊ ಲಾಸ್ಟ್ ಒನ್ ಏನಂತ ಹೇಳ್ತಾರೆ, ರೂಲ್ಸ್, ನೇಮ್ ಆಫ್ ದ ಸೈಂಟಿಸ್ಟ್ ಶುಡ್ ರಿಟರ್ನ್ ಇನ್ ಅಬ್ರಿವೇಷನ್. ಗೊತ್ತಿದ್ರೆ ಅದಕ್ಕೆ ಸೈಂಟಿಸ್ಟ್ ಗೊತ್ತಿದ್ದಾರೆ, ಓಕೆ, ಇವ್ರು ಇದನ್ನ ಇನ್ವೆನ್ಷನ್ ಮಾಡಿದ್ರು ಅಂತ ಹೇಳಿ ಅವ್ರದೊಂದು ಏನಾಗುತ್ತೆ, ಅಲ್ಲಿ ಐಡೆಂಟಿಟಿ ಇರುತ್ತೆ ಅಂತ ಹೇಳ್ತೀವಿ. ಇವರಿಂದ ಇದು ಮೇನ್ಲಿ ಹಂಗಂತೇಳಿ ಪೂರ್ತಿ ನೇಮ್ ಬರೀಲ್ಲ, ಜಸ್ಟ್ ಅಬ್ರಿವೇಷನ್. ಓಕೆ, ಒಂದು ನೇಮಿಂದ ಜಸ್ಟ್ ಅಬ್ರಿವೇಷನ್ ನಾವು ಆಡ್ ಮಾಡ್ತೀವಿ ಅಂತ ಹೇಳ್ತೀವಿ. ಓಕೆ, ಸೊ ಒನ್ಸ್ ಅಗೇನ್ ಐ ವಿಲ್ ಟೆಲ್ ಯು ದ ರೂಲ್ಸ್. ಓಕೆ, ರೂಲ್ಸ್ ಆಫ್ ಅ ಬಯೋನಾಮಿಯಲ್ nomenclature. Okay, it mainly including the two names, genus name and the species name. Okay, given by all of Linnaeus ಅಂತ ಹೇಳ್ತೇವೆ. Okay, so here mainly a scientific method of a naming an organism by two names. Okay, first name ಏನಿರಬೇಕು, genus name, second name is the species name. Rules again, scientific name should be contain a first rule ಹೇಳುತ್ತೆ genus name and the species name ಇರಬೇಕಂತ ಹೇಳಿ. ಸೆಕೆಂಡ್ ರೂಲ್ ಏನಿರುತ್ತೆ, first letter of a genus should written in a capital letter. Okay, and other letters should be in a smaller letter. Okay, next one is the scientific name should written in italics. ಯಾವ್ದಾದ್ರು ಬರಬೇಕು italics ಅಲ್ಲಿ, otherwise they should underline separately ಏನಾಗಬೇಕು, ಅಂಡರ್ಲೈನ್ ಆಗಬೇಕು ಅಂತ ಹೇಳ್ತಾರೆ. Okay, next one, scientific name should be in a Latin language. ಯಾವ ಲ್ಯಾಂಗ್ವೇಜ್ ಅಲ್ಲಿ ಇರಬೇಕು, ಲ್ಯಾಟಿನ್ ಲ್ಯಾಂಗ್ವೇಜ್ ಅಲ್ಲಿ ಇರಬೇಕು. ರಿಟರ್ನ್ ಇನ್ ಯಾವ ಫಾರ್ಮ್ ಅಲ್ಲಿ ರಿಟರ್ನ್ ಇರುತ್ತೆ, ಇಟಾಲಿಕ್ಸ್ ಫಾರ್ಮ್ ಅಲ್ಲಿ ರಿಟರ್ನ್ ಇರುತ್ತೆ. Okay, name of a scientist should be written in an abbreviation. Okay, if we know the scientist name, then name of the scientist should be written in a abbreviations ಅಂತ ಹೇಳ್ತೀವಿ. Okay, so this is mainly about the today's class. In today's class we mainly discuss about the nomenclature na ನೋಡಿದ್ವಿ. Okay, nomenclature. After that we discuss about the different ICBM. Okay, means principle and ideas, ICBM. Okay, ICZN, same as the binomial nomenclature ಅನ್ನು study ಮಾಡಿದ್ವಿ. Okay, so this is for today's class. We'll continue in the next session.